ಅವರು ಮಾಡಿದಂಥ ಜೀವನದ ಕರ್ಮಗಳ ವಿವರಣೆಯನ್ನು ಬಹಳ ವಿಶೇಷವಾಗಿ ರಾಘವೇಂದ್ರ ಕುಲಕರ್ಣಿಯವರು ಎಲ್ಲವನ್ನ ಮಾತಾಡಿದ್ದಾರೆ. ವಿಷಯವನ್ನು ಇನ್ನೊಬ್ಬರಿಗೆ ಮಾತಾಡಲಿಕ್ಕೆ ಎಷ್ಟು ಇಟ್ಟಿದ್ದಾರೆ ಅನ್ನೋದು ಅದರಲ್ಲಿ ಹುಡುಕಾಡಿ ನಾವು ಮಾತಾಡಬೇಕಾಗ್ತದೆ. ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವ ಪಾಂಡುರಂಗ ಮಹಾಸ್ವಾಮಿಗಳ ಗೋಳಸಾರ್ ಇವರ ಪಾದಾರವಿಂದದಲ್ಲಿ ವಂದಿಸಿ, ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ಪೂಜ್ಯ ಶ್ರೀ ಜಗದೇವ ಮುಲಿಮಯ್ಯ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸಿ, ಈಗ ತಾನೇ ಆಗಮಿಸಿದಂಥ ಯರ್ನಾಳ ಮಹಾಪ್ರಭುಗಳಿಗೂ ನಮಸ್ಕರಿಸಿ, ವೇದಿಕೆ ಮೇಲೆ ಇರುವಂಥ ಆತ್ಮೀಯ ಸಹೋದರ ಬಂಧು ಶ್ರೀ ಬಸವನಗೌಡ ಪಾಟೀಲರು, ಈ ಕ್ಷೇತ್ರದ ಈ ಒಂದು ಸಂಸ್ಥೆ ಈಗಿನ ಅಧ್ಯಕ್ಷರಾದಂಥ ನೀಲಕಂಠ ಪಾಟೀಲರು, ಹಾಗೆ ಮಹೇಶ್ ಅತಣಿಯವರು, ದೀಪಕ್ ಜೋಶಿಯವರು, ಡಾಕ್ಟರ್ ನಿತಿನ್ ಟಿಕಾರೆಯವರು, ಆದರಣೀಯ ಎಂ ಆರ್ ಪಾಟೀಲರು, ವಂದಾಲ್ ಅವರು, ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಭಾಕರ ಬಗಲಿಯವರ ಧರ್ಮ ಪತ್ನಿಯವರು ಹಾಗೂ ಅವರ ಪರಿವಾರ ಮತ್ತು ಅವರ ಮೇಲೆ ಇಟ್ಟಂಥ ಅಭಿಮಾನದ ಎಲ್ಲ ಆದರಣೀಯ ಬಂಧುಗಳೇ ಹಾಗೂ ಭಗಿನಿಯರೇ, ನಾನು ಮತ್ತು ಪ್ರಭಾಕರ ಎಷ್ಟು ವರ್ಷದಿಂದ ಆತ್ಮೀಯರಾಗಿದ್ದೀವಿ ಅನ್ನೋದಕ್ಕೆ ಈಗಾಗಲೇ ರಾಘವೇಂದ್ರ ಕುಲಕರ್ಣಿ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ಮೀರಿ ಕೊನೆಯ ಕ್ಷಣದಲ್ಲಿ ಒಂದು ಸಲ ಆಕಸ್ಮಿಕ ಭೇಟಿಯಾಗಿತ್ತು. ನೀಲಕಂಠ ಗೌಡರು ಅವ್ರ ಜೊತೆ ಇದ್ದರು. ಅವರು ನಮ್ಮನ್ನು ಹುಡುಕಾಡ್ತಾ ಇದ್ದರು, ನನಗಲ್ಲ. ಡಿ ವೈ ಕುಲಕರ್ಣಿ ಇಲ್ಲಿ ಒಬ್ಬರು ಟ್ರಸ್ಟಿ ಇದ್ದರು, ಅವರು ಬೆಳಗಾವದವರು. ಅವರು ನಾವು ಕೂಡಿ ಇಂಡಿಗೆ ಬಂದಿದ್ದೀವಿ ಮಧ್ಯದಲ್ಲಿ. ಹೀಗಾಗಿ ಡಿ ವೈ ಕುಲಕರ್ಣಿಗೆ ಭೇಟಿ ಆಗಬೇಕು ಅಂತ ಅವರು ಹುಡುಕಾಡ್ತಾ ಇದ್ದರೆ ಅವ್ರ ಜೊತೆ ನಾನೂ ಇದ್ದೆ. ಹೀಗಾಗಿ ಕೊನೆಯ ನನ್ನ ಅವರ ಭೇಟಿ ಬಿಜಾಪುರ ಹೋಟೆಲ್ ಶುಭಶ್ರೀ ಹೋಟೆಲಲ್ಲೇ ಆಯಿತು. ಅದು ನನ್ನ ಅವರ ಕೊನೆಯ ಭೇಟಿ. ಪ್ರಭಾಕರ ಅಂದರೆ ಒಬ್ಬ ಧೈರ್ಯಶಾಲಿಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ನಾನು ಮತ್ತು ಆದರಣೀಯ ಸಹೋದರ ಬಂಧು ಬಸವನಗೌಡ ಪಾಟೀಲರು, ಪ್ರಭಾಕರ್ ಅವರಾಗಲಿ ಬಹಳ ವರ್ಷದಿಂದ ನಮ್ಮ ಮಧ್ಯದಲ್ಲಿ ಯಾವ ಸಂಘರ್ಷ ಇದ್ದರೂ ಆತ್ಮೀಯತೆಗೇನು ಕೊರತೆ ಆಗಿಲ್ಲ. ಅದೇ ರೀತಿ ನಮಗೆ ತಾಯಿ ತಂದೆ ಕೊಟ್ಟಂಥ ಸಂಸ್ಕಾರ ಅದನ್ನು ನಾವು ಇಬ್ಬರು ಪ್ರಭಾಕರ ಬಗಲಿಯವರ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಬಹಳ ವರ್ಷದಿಂದ ನಾವೆಲ್ಲರೂ ಕಾರ್ಯಕ್ಷೇತ್ರ ಬದಲಾಗಿ ಪರಸ್ಪರ ಭೇಟಿಯಾಗಲಿಕ್ಕಿಲ್ಲ. ಆದರೆ ಭೇಟಿಯಾದಾಗ ಮಾತ್ರ ಹೃದಯ ತುಂಬಿ ಬರ್ತಿತ್ತು. ಅಂಥ ವ್ಯಕ್ತಿತ್ವ ಇರುವಂಥ ಪ್ರಭಾಕರ. ಈಗ ನಾನು ಬಂದೆ, 97 ವರ್ಷದ ಕೆರೂರ್ ಸರನ್ನು ನೋಡಿದೆ, 92 ವರ್ಷದ ಶಾರವನ್ನು ನೋಡಿದೆ. ಅವರೆಲ್ಲರೂ ಪ್ರಭಾಕರ ಬಗಲಿಯವರಿಗೆ ನೋಡಬೇಕು ಬೆಳೆಸಿದಂಥ ಮಹಾನ್ ಆತ್ಮಗಳು. ಆ ಆತ್ಮದ ಕಾರ್ಯವನ್ನು ನೋಡಿ ಇವತ್ತು ಅವರು ಕರೆಕ್ಟ್ 11 ಗಂಟೆಗೆ ಬಂದು ಆ ಗಿಡದ ಕೆಳಗೆ ಕೂತಿದ್ರು. ನನಗೆ ಅವರನ್ನು ನೋಡಿದಾಗ ನಾಚಿಕೆ ಆಯಿತು, ನಾನೇ ಲೇಟ್ ಮಾಡಿದೇನು ಅಂತ. ಆದರೆ ನಾನು 10ವರೆಗೆ ಬಂದಿದ್ದೆ ಬೆಳಗಾವಿನಿಂದ. ನೀಲಕಂಠ ಗೌಡರು ಇನ್ನೊಂದಿಷ್ಟು ಲೇಟ್ ಮಾಡಿ ಬರ್ರಿ ಅಂತ ಹೇಳೋದಕ್ಕೆ ನಾನು ಲೇಟ್ ಮಾಡಿ ಬಂದೆ. ಕಾರಣ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳು ಬರಬೇಕಾಗ್ತದೆ, ಅವರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರ್ತವೆ. ವೇದಿಕೆ ಮೇಲಿರುವಂಥ ಎಲ್ಲ ಆದರಣೀಯ ಹಿರಿಯರೇ ಹಾಗೂ ನಾನು ಮತ್ತು ಪ್ರಭಾಕರ ಬಗಲಿಯವರ ಬಗ್ಗೆ ಹೇಳಕ್ಕೆ ಇಡೀ ದಿವಸ ಇದೆ. ಈಗ ನನಗಿಂತ ಹೆಚ್ಚು ನಮ್ಮ ಬಸವನಗೌಡರು ಮಾತಾಡಬೇಕಾಗಿದೆ. ಬಸವನಗೌಡರ ಬಗ್ಗೆ ನನಗೆ ಯಾವಾಗಲೂ ಅಭಿಮಾನ ಇದೆ. ಯಾಕೆಂದರೆ ಅವರು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಬೇಕಂತ ಬಯಸಿದವರಲ್ಲ ನಾನೊಬ್ಬ. ಆ ವ್ಯಕ್ತಿತ್ವ ಇರುವಂಥವ್ರು. ಅವರಿಗಿದನ್ನು ನಾನು ಹೇಳಿದ್ದೆ, ಬಂದು ಕೋಣೆಯಲ್ಲಿ ಅವರಿಗೆ ನಾನು ಹೇಳಿದ್ದೆ. ಯಾಕೆಂದರೆ ಆ ರೀತಿ ಒಬ್ಬ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಭಗವಂತನೇ ಕೃತಿ ಮಾಡಿರ್ತಾನೆ. ಅವರು ಸಹಜಿ ಆಗಲ್ಲ. ನಾನು ಇಲ್ಲೇ ಅಗರಿಕೇಡ್ನಲ್ಲಿ ಹುಟ್ಟಿದವನು, ಬೆಳಗಾವಿಗೆ ಬದುಕಲಿಕ್ಕೆ ಹೋದವರು. ಆದರೆ ಅಲ್ಲಿ ರಾಜಕಾರಣಕ್ಕೆ ಬರ್ತೀನಿ ಅಂತ ಜೀವನದಲ್ಲಿ ಹೇಳಿದವನಲ್ಲ, ಆದರೆ ಅಲ್ಲಿ ರಾಜಕಾರಣಕ್ಕೆ ಬರಬೇಕಾಯಿತು. ಹೀಗಾಗಿ ಪ್ರಭಾಕರ ಬಗಲಿಯವರು 94ಕ್ಕೆ ಬೆಳಗಾವಿ ಇಂಡಿಯಲ್ಲಿ ಚುನಾವಣೆ ಎದುರಿಸಿದರು.
ಆವಾಗ ನಾನು ಬೆಳಗಾವಿನಲ್ಲಿ ಚುನಾವಣೆಯನ್ನು ನಿಂತೆ. ಈ ರೀತಿ ಭಗವಂತನ ಇಚ್ಛೆಯಿಂದ ನಮ್ಮ ಕರ್ಮಗಳಾಗ್ತಾ ಇರ್ತವೆ. ಅದನ್ನು ಪ್ರಭಾಕರ ಬಗಲಿಯವರು ವ್ಯವಸ್ಥಿತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಉಪಯೋಗ ಮಾಡಿಕೊಂಡು ಎಲ್ಲರ ಕಣ್ಮಣಿಯಾದರು. ಇವತ್ತು ಪ್ರಭಾಕರ ಬಗಲಿಯವರು ಇರಲಿಕ್ಕಿಲ್ಲ, ಆದರೆ ಅವರ ಜೀವನದ ಕಾರ್ಯಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾವೆ ಅಂಥೇಳಿ ಸುಮಾರು 5-6 ತಾಸು ನೀವೆಲ್ಲರೂ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೋಡ್ತಾ ಇದ್ದೀರಿ. ಶ್ರೀಮತಿ ಬಗಲಿಯವರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವಳ ಮಗಳ ಲೇಖನ ಓದಿದಾಗ ಅವರೂ ಕೂಡ ಕಣ್ಣಲ್ಲಿ ನೀರು ತಂದರು. ಇದೊಂದು ಹೃದಯ ಸ್ಪರ್ಶೀಯ ಕಾರ್ಯಕ್ರಮ. ಇಲ್ಲಿ ಯಾರೂ ಕೂಡ ಯಾವುದೇ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ನಾವು ಯಾರೂ ಬಂದಿಲ್ಲ. ನಾವು ಕೇವಲ ಪ್ರಭಾಕರ ಬಗಲಿಯವರ ಬಗ್ಗೆ ಇರುವಂಥ ಒಂದು ಅಭಿಮಾನದಿಂದ ನಾವೆಲ್ಲರೂ ಬಂದಿದ್ದೀವಿ. ಹೀಗಾಗಿ ಅವರನ್ನು ನೆನಪಿಸ್ಕೊಳ್ಳಕ್ಕೆ ನಾವು ಬಂದಿದ್ದೀವಿ. ಅವರ ಕಾರ್ಯವೈಖರಿಯನ್ನು ನೋಡಲಿಕ್ಕೆ ನಾವು ಬಂದಿದ್ದೀವಿ. ಅವರು ಮಾಡಿದಂಥ ಕಾರ್ಯದಲ್ಲಿ ನಾವೇನಾದರೂ ಕೂಡಿಸ್ಲಿಕ್ಕಾಗ್ತದೆ ಅನ್ನೋಂಥ ನೋಡಲು ಬಂದಿದ್ದೀವಿ. ಅಂಥ ಕಾರ್ಯಕ್ಕೆ ಇಲ್ಲಿ ಕೆಲಸ ಮಾಡಿದಂಥ ಶಿಕ್ಷಕರು ಕೂಡ ಅವರ ಬಗ್ಗೆ ಬರೆದಿದ್ದಾರೆ. ಪರಮ ಪೂಜ್ಯನರು ಅವರ ಬಗ್ಗೆ ಪ್ರಭಾ ಅಂದರೆ ಬೆಳಕು ಅಂತ ವರ್ಣನೆ ಮಾಡಿದ್ದಾರೆ. ಮಹಾನುಭಾವ ಎಲ್ಲ ಪೂಜ್ಯರು ಅವರ ಬಗ್ಗೆ ವರ್ಣನೆ ಮಾಡಿದಾಗ ನೋಡಿದಾಗ ಇದೊಂದು ಆತ್ಮವಾಗಿ ಜನ್ಮ ಬಂದಿತ್ತು, ಸಮಾಜಕ್ಕೆ ಕೊಡಬೇಕಾದದ್ದು ಕೊಡಬೇಕಾಗಿತ್ತು, ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಬೇಕಾಗಿತ್ತು. ಆ ಎಲ್ಲ ಸಹಕಾರದೊಂದಿಗೆ ಇಷ್ಟು ವರ್ಷ ಸುದೀರ್ಘವಾಗಿ ಈ ಶಾಂತೇಶ್ವರ ಸಂಸ್ಥೆಯನ್ನು ಬೆಳೆಸಿ ಉಳಿಸಿ ನಿಮ್ಮೆಲ್ಲರ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ಅಂಥ ಮಹಾನುಭಾವರ ಈ ಕರ್ತವ್ಯಕ್ಕೆ ಅವರ ಮಗ ಡಾಕ್ಟರ್ ಆಗಿ ಬಂದು ಹೊರಗೆ ಬಂದು ಅಂಥವರೆಲ್ಲರ ಪ್ರೇರಣೆಯನ್ನು ಮತ್ತು ಅವನು ಕೂಡ ಇಲ್ಲಿ ಬಂದು ಸಮಾಜ ಸೇವೆ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ಇಡೀ ದಿವಸ ಇಲ್ಲಿ ಬೆಳಗಿನಿಂದ ಜನರ ಆರೋಗ್ಯ ತಪಾಸಣೆಯನ್ನು ಮಾಡಿ ಸೇವೆಯೇ ಪರಮೋಧರ್ಮ ಎನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ತಂದೆಗೆ ಶ್ರದ್ಧಾಂಜಲಿಯಲ್ಲಿ ನೀಡಿದ್ದಾರೆ. ಇದು ಅವರ ಒಂದು ವ್ಯಕ್ತ ಸಮಾಜಕ್ಕೆ ಕೊಡಬೇಕಾದಂಥ ಭಾವನೆ. ಇದೆಲ್ಲ ನಮಗೆಲ್ಲ ಪ್ರೇರಣೆ ಇದೆ. ಈ ಎಲ್ಲದರ ಪ್ರೇರಣೆಯ ಬುತ್ತಿಯನ್ನು ಕಟ್ಟಿಕೊಂಡು ನಾವು ಹೋಗ್ತಾ ಇದ್ದೀವಿ. ನಮಗೂ ಕೂಡ ಇದರಲ್ಲಿ ಏನಾದರೂ ಸೇರಿಸಲಿಕ್ಕೆ ಸಾಧ್ಯದೇನು ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಕಲಿತು ನಾವು ಹೋಗ್ತಾ ಇದ್ದೀವಿ. ಇದನ್ನು ಅನುಕರಣೀಯ ಒಂದು ಭಾವನೆಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಇದನ್ನು ಅನುಕರಣೆಯನ್ನು ಎಲ್ಲರೂ ಸಮಾಜದಲ್ಲಿ ಮಾಡಬೇಕು ಅನ್ನುವಂಥ ಒಂದು ನೀತಿ ಪಾಠವನ್ನು ಇವತ್ತು ಯೋಚಕರು ಏನು ಮಾಡಿದರು, ಅವರಿಗೆ ನಿಜವಾದ ಈ ಶ್ರದ್ಧಾಂಜಲಿ, ಭಾವನಾಪೂರ್ವಕವಾದ ಶ್ರದ್ಧಾಂಜಲಿಯನ್ನು ಕೇಳಿ ನನಗೆ ತುಂಬ ಮನಸ್ಸು ತುಂಬಿ ಬಂದಿದೆ. ಅಂಥ ವ್ಯಕ್ತಿತ್ವವನ್ನು ನಾವು ಇವತ್ತು ಕಣ್ಣು ಮುಂದೆ ಕಾಣಲಿಕ್ಕಿಲ್ಲ, ಆದರೆ ಭಾವನೆ ಮತ್ತು ಮನಸ್ಸಿನಲ್ಲಿ ಸದಾ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿ ನನ್ನ ಮಿತ್ರನಿಗೆ ಒಂದು ಹೃದಯ ಸ್ಪರ್ಶಿ ಶ್ರದ್ಧಾಂಜಲಿ ಕೊಡಲಿಕ್ಕೆ ಬಹಳ ವ್ಯವಸ್ಥೆ ಮಾಡಿದಂಥ ಈ ಒಂದು ವ್ಯವಸ್ಥಾಪಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನೀವೆಲ್ಲರೂ ಅವರ ಮೇಲಿಟ್ಟಂಥ ಅಭಿಮಾನವನ್ನು, ನಿಮ್ಮ ಭಾವನೆಯನ್ನು ಇವತ್ತು ಸಮರ್ಪಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯನರಿಗೂ ಆದರಣೀಯರಿಗೂ ನಮಸ್ಕರಿಸಿ ನನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ.